ಸರ್ವಲೋಕವನ್ನು ಸೃಷ್ಟಿ ಮಾಡಿ ಕರ್ತನಾದ ದೇವರು ನಮ್ಮ ಎಲ್ಲರ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ಸರ್ವಲೋಕವನ್ನು ಭೂಲೋಕವನ್ನು ಸಹ ನಮಗೆ ಪ್ರೀತಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸತ್ಯವೇದವು ಕೂಡ ನಮ್ಮನ್ನು ಪ್ರೀತಿಸಿ ಕರುಣಿಸಿ ಕಟಾಕ್ಷಿಸಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದ ತಂದೆಯಾದ ದೇವರು ನಮಗೆ ಬಹಳಷ್ಟು ಉನ್ನತವಾದ ಪ್ರೀತಿಯನ್ನು ಮಾಡಿ ನಮ್ಮ ಕೈಗೆ ಲೋಕ ಸತ್ಯವೇದವನ್ನು ಕೊಟ್ಟದಂತ ತಂದೆಯು ಮಗನು ಹೇಳುವಂತ 4ನೇ ಮಾತು ಯಾವುದಂತಂದ್ರೆ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಏನಂತ ಕೂಗಿದನು ಸ್ವಾಮಿ? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಅಂತ ಕರೆಕ್ಟಾಗಿ ಕೇಳ್ಬಿಡ್ತು. ತಂದೆಯ ದೇವರಿಗೆ ಹೆಸರು ಹಂಗೆ ಕಳಿಸ್ತಾನ. ಯಾಕೆ ಬಿಟ್ಟನು? ಯೇಸು ಕ್ರಿಸ್ತ ಕೈ ತಂದೆಯಾದ ದೇವರು ಯಾಕೆ ಕೈ ಬಿಟ್ಟನಂತ ಮಾತು ಶಿಲುಬೆಯ ಮಾತು ಹುಚ್ಚರ ಮಾತಾಗಿರ್ತಾವ ಲೋಕದ ಬದುಕ್ತಾರಲ್ಲ ಎಲ್ಲರೂ. ನಮ್ಗೆಲ್ಲರಿಗೆ ಹೆಂಗವಂತ ಶಿಲುಬೆ ಮಾತು ಹುಚ್ಚರ ಮಾತಾಗ್ಯಾವಂತ. ಹಿಂಗೆ ಇದು ಹುಚ್ಚರ ಮಾತಿನಲ್ಲಿ ಇದು 4ನೇ ಮಾತು ಹುಚ್ಚರ ಮಾತಾಗವ. ಹೆಂಗ ಅಂದ್ರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ ಯೇಸು ಸ್ವಾಮಿನೇ ಅನ್ಬೇಕಂತಂದ್ರೆ ಇದರಿಂದ ಅರ್ಥ ಏನದ? ಈಗ ಯಾರು ಉತ್ತರ ಕೊಡ್ಬೇಕು ನೋಡ್ರಿ? ಯೇಸು ಸ್ವಾಮಿಗೆ ನನ್ನ ದೇವರೇ ಯೇಸು ಸ್ವಾಮಿನೇ ಕೊಟ್ಟದ ಮೇಲೆ ಈ ಉತ್ತರ ಯಾರು ಕೊಡಬೇಕು ಜನರಿಗೆ? ಲೋಕದ ಬದುಕ ನಾವು ಯೇಸು ಕ್ರಿಸ್ತನ ತಂದೆಯಾದ ದೇವರೇ ನನಗೆ ಯಾಕೆ ಕೈ ಬಿಟ್ಟಿದೆ ಅಂತೇಳಿ ಯೇಸು ಕ್ರಿಸ್ತನ ಮೇಲೆ ಉತ್ತರ ಯಾರು ಕೊಡಬೇಕು? ಯೆಹೋವ ದೇವರು ಕೊಡ್ಬೇಕು. ವೆರಿ ಗುಡ್. ಯೆಹೋವ ದೇವರು ಉತ್ತರ ಕೊಡ್ಬೇಕು. ಏನಂತ ಕೊಡ್ತಾರೆ ಯೆಹೋವ ದೇವರು ಅಂತೇಳಿ? ಇಲ್ಲಿ ಮತ್ತೆ 26-27 ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತನ್ನೋದಲ್ಲ. ಅದೇ ರೀತಿ ಯೆಹೋವ ದೇವರು ಉತ್ತರ ಕೊಡ್ಬೇಕಂತಂದ್ರೆ ಧರ್ಮಶಾಸ್ತ್ರ ಯಾಕೆ ಒಪ್ಪಿಸ್ಕೊಟ್ಟಾರ? ಮೊದಲು ಮಕ್ಕಳ ಕೈ ಒಪ್ಪಿಸ್ಕೊಟ್ಟಾರಲ್ಲ. ಅದೇ ಕೀರ್ತನೆ 22ನೇ ಅಧ್ಯಾಯ 1ನೇ ವಚನ. ಯೆಹೋವನವರು ಕೊಡ್ಬೇಕಲ್ಲ ಉತ್ತರ. ಯೆಹೋವನವರು ಕೊಡ್ಬೇಕಾದ್ರೆ ಎಲ್ಲಿ ಕೊಡಬೇಕು? ಶಾಸ್ತ್ರದ ಮೂಲಕ ಕೊಡಬೇಕು. ನಾವು ಮಾತಿನ ಮುಖಾಂತರ ಹೇಳೋದು ನಂಬಕ್ಕಾಗಲ್ಲ. ಮಾತು ತೋಲ್ ಇರ್ತವೆ ಲೋಕದ ಕಾಟಿ ಕಟ್ಲಕ್ಕೆ ಎಲ್ಲರಿಗೂ ಬರ್ತವೆ. ಆದ್ರೆ ಶಾಸ್ತ್ರ ಧರ್ಮಶಾಸ್ತ್ರ ಏನ್ ಹೇಳ್ತಾನ? ಯೇಸು ಕೈ ಬಿಡಕ್ಕೆ ಕಾರಣ ಏನಂತ ಉತ್ತರ ಯಾರು ಕೊಡ್ಬೇಕು? ವಿಮಾನೋದಕ್ಕೆ ಕೈ ಉತ್ತರ ಕೊಟ್ಟು ದೇವ್ರು ಕೊಡ್ಬೇಕು. ಯೆಹೋವನವರು ಕೊಡ್ಬೇಕು. ಎಲ್ಲಿ ಕೊಡಬೇಕು ಅಂತಂದ್ರ ಯೇಸು ಕ್ರಿಸ್ತ 1ನೇ ಶತಮಾನದಾಗ ಈ ಮಾತಾಡಲು ಏನಂದ್ರ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತೇಳಿ ಇನ್ನ ಯೇಸು ಕ್ರಿಸ್ತ ಪರಲೋಕದಾಗೆ ತಂದೆ ಬಲೆಗಿನೇ ಇದ್ದು ದಾವೀದನ ಮುಖಾಂತರ ಯಾರು ಕ್ವಶನ್ ಕೇಳ್ತಾನೆ ಏನಂತ? ಅದೇ ಕೀರ್ತನೆ 22ನೇ ಅಧ್ಯಾಯ 1ನೇ ವಚನದಾಗ ಏನಂತ? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ? ಕ್ವಶನ್ ಮಾಡ್ತಾರೆ. ಹೆಂಗೆ ಯಾಕೆ ಕೊಡ್ತಾ ಇಲ್ಲಿ? ಯೆಹೋವ ದೇವರು ಧರ್ಮಶಾಸ್ತ್ರ ಪ್ರಕಾರ ಕೊಡ್ತಾನೆ. ತಂದೆ ಆದ ಕಡೆ ಬಂದ ಹೆಸರು ಬಿಡ್ತ ತಂದೆ ಚಿತ್ತ ನೆರವೇರಿಸ ಕಡೆ ಬಂದನು. ಧರ್ಮಶಾಸ್ತ್ರ ಏನ್ ಹೇಳ್ತದ? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ? ನೀನು ಯಾಕೆ ನನಗೆ ಸಹಾಯ ಮಾಡೋದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ. ಯಾಕೆ ನನಗೆ ಸಹಾಯ ಮಾಡಲಾಗಿದೆ? ನಮ್ಗೆ ಯಾಕೆ ನನಗೆ ಸಪೋರ್ಟ್ ಮಾಡಲಾಗಿದೆ ಅಂತೇಳಿ ಯಾರು ಹೇಳ್ತಾರೆ? ಇಲ್ಲಿ ದಾವೀದ ಮಹಾರಾಜ ಹೇಳ್ತಾನೆ. ಮೊದಲೇ ದಿನ ಯೇಸು ಬಂದಿಲ್ಲ, 4ನೇ ಮಾತಾಡಕ್ ಬಂದಿಲ್ಲ. ಪರಲೋಕದಾಗ ಇದ್ದ ಟೈಮ್ನಾಗ ಏನಂತಂದ್ರೆ ದಾವೀದನ ಮುಖಾಂತರ ಏನ್ ಮಾಡಿಲ್ಲ ತಂದೆಯಾದ ದೇವರು ಕೀರ್ತನೆ ಗ್ರಂಥದಿಂದ ಸ್ಪಷ್ಟವಾಗಿ ಹೇಳಿದಂತ. ಇವರಿಬ್ಬರು ಹ್ಯಾಂಗಿದ್ರು ತಂದೆ ಮಕ್ಕಳು ಅಂತಂದ್ರ ಆದಿಂದ ಎಷ್ಟೋ ಇವುಗಳು ಕಳೆದು ಹೋಗ್ಯಾವ. ಯೇಸು ಪ್ರಭು ತಂದೆ ದೇವರು ಹ್ಯಾಂಗಿದ್ದರು ಅಂತ ಹೇಳಿ ಅವರಿಬ್ಬರು ಒಂದೇ ಆಲೋಚನೆ ಅಂತಿದ್ರು. ತಂದೆ ಮತ್ತು ಮಗ ಅವರಿಬ್ಬರು ಹೆಂಗಿದ್ದರು? ಒಂದೇ ವಿಚಾರದಂತಿದ್ದರು. ಅವರು ಆದಿಯಿಂದ 1ನೇ ಶತಮಾನ ತನಕ ಒಬ್ಬರು ಬಿಟ್ಟು ಒಬ್ಬರು ಇರಲಿಲ್ಲ. ತಂದೆ ಮಗನೂ ಅವರಿಬ್ಬರು ಹೆಂಗಿದ್ರು ಅಂತ ಇಬ್ಬರು ಒಂದೇ ಆಲೋಚನೆ ಅಂತಿದ್ರು ಅಂತ ಬಾಯಿಗೆ ಹಾಕ್ಬೇಡ. ನಾವು ವಾಕ್ಯದ ಪ್ರಕಾರ ನೋಡ್ಬೇಕಲ್ಲ.
ವಾಕ್ಯದ ಪ್ರಕಾರ ನೋಡ್ಬೇಕಂದ್ರೆ ನಾವು ಎಲ್ಲಿ ನೋಡ್ಬೇಕಂದ್ರೆ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8ರಿಂದ 11ನೇ ವಚನ. ಹದಿನಾಲ್ಕರಿಂದ 11, 14ನೇ ಅಧ್ಯಾಯ 8ನೇ ವಚನ 11ನೇ 8ರಿಂದ 11. ಫಿಲಿಪ್ ಯೇಸುಕ್ರಿಸ್ತ ತಂದೆ ಬಂದು ಶಿಷ್ಯರ ಫಿಲಿಪ್ ಏನಲ್ಲತನ ಅವರಿಬ್ಬರು ಹೆಂಗಾರ ತಂದೆ ಮಕ್ಕಳು ಒಂದೇ ಆಲೋಚನೆ ಇವ್ರು ಏನಲ್ಲತಾರ ಫಿಲಿಪ್ ಏನಲ್ಲತನ ತಂಗಿ ತಂದೆಯನ್ನು ತೋರಿಸು ನನಗೆ ಸಾಕು. ನೀ ನನ್ನ ದೇವರೇ ಯಾಕೆ ನನ್ನ ಕೈಪಿಡಿ ತಂದನಲ್ಲ. ಫಿಲಿಪ್ ಸ್ವಾಮಿ ಏನ್ ಕೇಳ್ತಾರ, ನನ್ನ ನೀನು ತಂದೆ ಯಾರ ತಂದೆ ತೋರಿಸು ಅರ್ಥನ ತಂಗಿಯಲ್ಲಿ ಹೌದು. ಯೇಸು ಅವನಿಗೆ ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀವು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವಲ್ಲವೋ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ ಹಾಗೆ. ನಮಗೆ ತಂದೆಯನ್ನು ತೋರಿಸು ಹೇಳ್ತಲ್ಲಪ್ಪ ನೀನು. ನಮಗೆ ತಂದೆಯನ್ನು ತೋರಿಸು ಕೇಳ್ತಲ್ಲಪ್ಪ ಫಿಲಿಪ. ನೀ ಯಾಕೆ ಹಂಗಲ್ತಿದಿ? ನಾನು ತಂದೆಯಲ್ಲಿದ್ದೇನೆ, ತಂದೆಯೂ ನನ್ನಲ್ಲಿದ್ದಾನೆ. ಏನೋ ತಂದೆ ನನ್ನ ತಂದೆ ಆತ್ಮ ನನ್ನ ಆತ್ಮದಾಗ ಅದ, ನನ್ನ ಆತ್ಮ ತಂದೆ ಆತ್ಮದಾಗಿದ್ದಂತ ನೀ ನಂಬಲಕ್ ಆಗಲ್ಲ ನಿನಗೆ. ಇದು ನಾ ಹಿಂಗೆಲ್ಲ ತಂದೆ ಆತ್ಮ ನನ್ನ ಬಲದ, ನನ್ನ ಆತ್ಮ ತಂದೆ ಬಲದ ಅಂತ ನನ್ನಷ್ಟಕ್ಕೆ ನಾ ಅಲ್ಲಿಲ್ಲ. ಯಾರಲ್ಲದವಲ್ಲಿ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನೆಲ್ಲ ನಡೆಸುವ ಆತನು ತಂದೆ ಆಗಿದ್ದಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂಬುದು ನನ್ನ ಮಾತು ನಂಬಿರಿ. ಇಲ್ಲದಿದ್ದರೆ ನಾ ಮಾತು ಹೇಳಿದೆ ತಂದೆ ನನ್ಬಲನ, ನಾ ತಂದೆ ಬಲಿದ್ದ, ತಂದೆ ಆತ್ಮ ನನ್ಬಲದ, ನನ್ನ ಆತ್ಮ ತಂದೆ ಬಲದ. ನಾ ಇದು ಮಾತು ಹೇಳಿದೆ ಅಂದ್ರೆ ನಾ ತಂದೆ ಆಲೋಚನೆಯಿಂದ ಹೇಳ್ತಿದ್ದ. ಇದು ಮಾತು ನಾನು ಹೇಳ್ತಿದ್ದ, ನೀವು ಕೇಳಿದ್ರೆ ಕೇಳ್ರಿ, ನಂಬಲಿತ್ತು ನಂಬ್ರಿ. ಇಲ್ಲಾಂದ್ರೆ ಅದ್ಭುತ ಕ್ರಿಯೆ ನೋಡೋದ್ರಲ್ಲ. ಮುಂದೆ ಕ್ರಿಯೆ ಅಂದ್ರೆ ಅದ್ಭುತ ಕಾರ್ಯ ಮಾಡ್ತಾರೆ. ನನ್ನ ಕಾರ್ಯ ಅದ್ಭುತ ಕಾರ್ಯಗಳು ನೋಡಿ ನೀವು ಇನ್ನೊಂದು ನಾ ಹೇಳ್ತಿದ್ದ ನಂಬ್ರಿ. ನಮ್ದು ಸರಿ, ನಂಬಲ್ಲೂ ಸರಿ. ನನ್ನ ಕ್ರಿಯೆ ಅದ್ಭುತ ಕ್ರಿಯೆಗಳು ನೋಡಿರೋದ ನಂಬ್ರಿ ಅಂತ ಹೇಳ್ತಾರೆ. ಇವರಿಬ್ಬರು ತಂದೆ ಮಕ್ಕಳು ಹೆಂಗ ಒಂದೇ ವಿಚಾರ ಆಲೋಚನೆ ಯಾರಲ್ಲ ಒಂದೇ ಆಲೋಚನೆದಲ್ಲಿರುವಾಗ ಯಾಕೆ ಕೈ ಬಿಟ್ಟನ ಸ್ವಾಮಿ? ಅವರಿಬ್ಬರು ಒಂದೇ ಆಲೋಚನೆ ಹೇರಲ್ಲ, ಒಂದೇ ಆಲೋಚನೆದಾಗ ಇದ್ರು. ಮತ್ತೆ ಯೇಸು ಸ್ವಾಮಿ ದೇವ್ರ ಕೈ ಯಾಕೆ ಬಿಟ್ಟನು? ಇಬ್ಬರು ಒಂದೇ ಆಲೋಚನೆದಾಗ ಹೇರ. ತಂದೆ ಆಲೋಚನೆ ಮಗನಿಗೆ ಗುಣದ, ಮಗನ ಆಲೋಚನೆ ತಂದೆ ಗುಣದ. ಯೇಸು ಕ್ರಿಸ್ತ ಕೈ ಹಾಕ್ಬಿಟ್ಟು ನಾವು ಬೈಬಲ್ ಆದ್ರೆ ನೋಡ್ಬೇಕು. ಸುಮ್ಮನೆ ನೋಡಕ್ ಸುಮ್ಮನೆ ಕತೆ ಕಟ್ಟಕ್ಕಾಗಲ್ಲ. ಎಲ್ಲದ ಅದು ಎಲ್ಲದ ಅಂತಂದ್ರೆ ಏಸಾಯ ಕ್ರಿಸ್ತ ಪೂರ್ವ 700 ಶತಮಾನದಾಗ ಏಸಾಯ ಎಂಬ ಪ್ರವಾದಿ ಒಬ್ಬ ಬಂದ. ಯೇಸು ಕ್ರಿಸ್ತ ಹುಟ್ಟಲಿಲ್ಲ, 4ನೇ ಮಾತು ಆಗ್ಲಿಲ್ಲ. ಯಾತ್ರೆ ಕಡಿಮೆ ಬಂದಾನ. ದೇವ್ರು ಯಾಕೆ ಕೈ ಬಿಟ್ಟಾನ ಅಂತಂದ್ರೆ ಏಸಾಯ ಬರೀತಾನ. ಏಸಾಯ ಏನು ಸ್ಪಷ್ಟವಾಗಿ ಹೇಳ್ತಾನ. ಏಸಾಯ ಬರೆದ ಗ್ರಂಥ 53ನೇ ಅಧ್ಯಾಯ 5ರಿಂದ 6ನೇ ವಚನ ಓದ್ತಾನೆ. 5ರಿಂದ 11 ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಯಾರ ಕಡೆದು? ಇದು ಯೇಸು ಸ್ವಾಮಿ ಹುಟ್ಟಿಲಿನ 700 ವರ್ಷಕ್ಕಿಂತ ಪೈಲ ಕ್ರಿಸ್ತ ಪೂರ್ವ 700 ಶತಮಾನದಾಗ ಯಾರು ಉತ್ತರ ಕೊಡ್ತಾರೆ? ಇಲ್ಲಿ ಯೆಹೋವನೇ ಉತ್ತರ ಕೊಡ್ಬೇಕಾಯ್ತದ. ಈ ಮನವೂ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ ಉತ್ತರ ಯೇಸು ಸ್ವಾಮಿ ಹಿಂಗಂದ. ಉತ್ತರ ಯಾರು ಕೊಡ್ಬೇಕು? ಯೆಹೋವದೇವ್ರು ಕೊಡ್ಬೇಕು. ಈ ಧರ್ಮಶಾಸ್ತ್ರ ಬರೆದಿಟ್ಟನ. ಧರ್ಮಶಾಸ್ತ್ರದನ್ನು ಅಧ್ಯಯನ ಮಾಡ್ಬೇಕು, ಧರ್ಮಶಾಸ್ತ್ರನು ಓದ್ಬೇಕು, ಧರ್ಮಶಾಸ್ತ್ರ ನಾವು ತಿಳ್ಕೋಬೇಕು.
ಅಂತೇಳಿ ಧರ್ಮಶಾಸ್ತ್ರದ ಉತ್ತರ ಕೊಟ್ಟರು ಯಾರು? ಯೆಹೋವ ದೇವರು. ಯೆಶಾಯ ಗ್ರಂಥ 53:5-6 ಏನಂತಂದ್ರೆ ನಮ್ಮ ದ್ರೋಹಗಳ ದಶೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ನಾವು ಒಬ್ಬರನ್ನೊಬ್ಬರು ಹೊಸದೋರು ತಪ್ಪು ಮಾಡಿ ನಾವು ಒಬ್ಬರನ್ನೊಬ್ಬರು ಹೊಸ ಸಹಜ. ನಾವು ಮನುಷ್ಯರ ಹುಟ್ಟಿದ ಹಿಂಗೆ ಸಹಸ್ರ ಸ್ತ್ರೀಯರನ್ನು ಕಂಡೆ ಒಬ್ಬರನ್ನು ಯೋಗಲಿಲ್ಲ, ಸಹಸ್ರ ಪುರುಷರನ್ನು ಕಂಡೆ ಒಬ್ಬನೇ ಯೋಗಿನನ್ನು ಕಂಡನು. ಇಂಥ ನಮ್ಮ ಪ್ರಜೆಗಳ ಜನರ ಮಧ್ಯದಲ್ಲಿ ನಾವು ಏನು ಮಾಡಿದ ನಾವು ಅಪರಾಧಗಳು ಸಹಜ, ಖಚಿತ. ನಾವು ತಪ್ಪು ಮಾಡೋದು ಸಹಜ. ಆದ್ರೆ ನಾವು ತಪ್ಪು ತಿಳ್ಕೊಂಡು ಪಶ್ಚಾತ್ತಾಪಟ್ಟು ನಾವು ದೇವರ ಪ್ರಾರ್ಥನೆ ಮಾಡಬೇಕು. ಆಗೇನದ ಏನದ ಪರಿಶುದ್ಧರಾಗಿ ಬರಲಿಕ್ಕೆ ಅವಕಾಶ ಬರ. ನಮ್ಮ ಪಾಪಗಳ ದಶೆಯಿಂದ ಏನ್ ಮಾಡೋದು ತೆಗಿ ಜಡ್ಜಲ್ಪಟ್ಟಲು ಸಿಗದ ಮೇಲೆ ಎಲ್ಲ ಕಾರಣ ಅಂತ ನಮಗೆ ಪಾಪ ಬರುತ್ತೆ. ಮತ್ತೆ ನಮಗೆ ಸೂಕ್ಷ್ಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನಮಗೆ ನಾವೆಲ್ಲರೂ ಒಳ್ಳೆಯ ಸುಖ ಶಾಂತಿಯಾಗಿ ಅದೆಲ್ಲ ಉಟ್ಕೊಂಡು ಶಾಂತಿ ಸಮಾಧಾನ ಇರ್ಬೇಕಲ್ಲ. ನಾವೇನು ಬಂದು ಬಂದೇವ ತುಂಬ ಮುಂಚೆ ಒಬ್ಬರಿಗಿಲ್ಲ ನಮ್ಗೆ ಯಾವುದೋ ಒಂದು ಆಸೆ ಅದ, ನಮ್ಗೆ ಯಾವುದೋ ಒಂದು ವಿಚಾರ ಅದ. ಗಂಡನ ಮತ್ತೆ ಹೆಂಡತಿ ಕೇಳಲ್ಲ, ಹೆಂಡತಿ ಬಂದು ಗಾಡಿ ಕೇಳಲ್ಲ, ತಂದೆ ಮತ್ತು ಮಗ ಕೇಳಲ್ಲ, ಮಗಳು ಮತ್ತು ನೀವು ಒಬ್ಬರು ಯಾರು ಕೇಳೋಂಥ ಸಮಯದಾಗ 2000 ವರ್ಷ ನಾವು ಎಲ್ಲರಿಗೂ ಪ್ರೀತಿಯಿಂದ ಹೆಂಡ್ಕೊಂಡು ಬಂದು ಬಂತೀವಂದ್ರೆ ನಮಗೇನದ ಸುಕ್ಷೇಮ ಉಂಟು ಏನಂತ ಇದಕ್ಕೆ ಕಾರಣ ಏನದ ಯೇಸು ಕ್ರಿಸ್ತನಂತ. ನಮ್ಮ ಪಾಪಕ್ಕಾಗಿ ನಮ್ಮ ಸುಕ್ಷೇಮವಾಗಿ ಇರ್ಲಕ್ಕೆ ಕಾರಣ ಯೇಸು ಕ್ರಿಸ್ತ ಜಡ್ಜಲ್ಪಟ್ಟನಂತ ಅವನ ಪಾಸುಣ್ಯಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೇವೆ. ಯೇಸು ಕ್ರಿಸ್ತನ ಪಾಪಕ್ಕಾಗಿ ಶಿಲುಬೆ ಮೇಲೆ ರಕ್ತ ಸುರಿಸಿಲ್ಲ ಅಂತಂದ್ರೆ ನಾವು ಹೇಗೆ ಮಾಡ್ತೇವೆ ಅಂತ ಹಮೇಶ ಬೆಂಕಿ ಆರಲ್ಲ, ಆತ್ಮ ಸಾಯಲ್ಲ ಅಂತಂದ್ರೆ ಕೂರ್ತೇವೆ ನಾವು. ಅರ್ತ್ಕೊಳ್ಳ ಹೋಗೋದು ನಾವು. ಅದಕ್ಕೆ ಏನಂತ ಕುರಿಯಂತೆ ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿತಾ ಇದ್ದನು. ಯಾರು ಕೆಲಸ ಮಾಡ್ತಾರೆ, ಯಾರು ಸರಿ ಹೋಗೋದು ನೌಕರಿ ದಂಧೆ ಮಾಡೋದು ದಂಧೆ, ಹೊಲ ಬಿತ್ತೋರು ಯಾರು ಇದೇನೋ ಯಾರೋ ಕೆಲಸಕ್ಕೆ ಭಾಗಿಯಾಗಿರಿ ಅಲ್ಲತನ ಹಿಂಗೆ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷದ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದರು. ಏನಂತ? ನಮ್ಮೆಲ್ಲರ ದೋಷದ ಫಲ ಏನು ಮಾಡಿದಂತ? ಯಾರ ಮೇಲೆ ಹಾಕಿದಂತ? ಆತನ ಮೇಲೆ ಯೆಹೋವ ದೇವ್ರ ಮನೆ ಮೇಲೆ ಹಾಕಿದಂತ. ದೇವ್ರ ಮೇಲೆ ಹಾಕಿದ ಕಡೆಯಿಂದ ಕೈ ಬಿಟ್ಟನಂತ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿರಿ? ಯಾರ ಕಡೆದು? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿರಿ ಅಂತೇಳಿ ಪೈಲನೇ ವಿಚಾರ ಮಾಡಿದಂತ, ಆಲೋಚನೆ ಮಾಡಿದ ಯಾರು? ಯೆಹೋವ ದೇವರು ಪ್ಲಾನ್ ಮಾಡ್ಯಾರ. ಸಾಬರು ಕೊಡ್ದರು ತಂದಿ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ನಮ್ಮೆಲ್ಲರ ಬಾಧಕರು ಅವೇನು ಮಾಡೋದು? ಹೆಚ್ಚಿಸಿಕೊಂಡು ನೀವೇನು ಮಾಡ್ತೀರಿ ಮಾಡ್ತಾ ಹೊಡಿತಾರೆ ಹೋಗುದು, ನಾನು ಉಗುಳ್ತಾರೆ ಹೋಗುದು, ನನಗೆ ಏನು ಮಾಡ್ತಾರೆ ಮಾಡ್ತಾರೆ. ಯೇಸು ಕ್ರಿಸ್ತ ಮನಸ್ಸು ಮಾಡ್ತೀನೋ ಅಂತಂದ್ರೆ ಪಂಚಭೂತಗಳಿಗೆ ಶಕ್ತಿ ರಕ್ಷಣದಲ್ಲಿ ಇದ್ದಿರ್ತೀವಿ. ಆದ್ರೆ ಯಾಕೆ ಮಾಡಲಿಲ್ಲ ಬಂದಿಲ್ಲ. ನಮ್ಮೆಲ್ಲರೂ ಪಾಪ ಪರಿಶುದ್ಧ ಮಾಡಬೇಕಾಗಿ ಮಾಡ್ಯಾರ. ನ್ಯಾಯ ತೀರ್ಪು ದಿನ ಮಾಡ್ತಾರೆ ಹೇಳಿ. ನ್ಯಾಯ ತೀರ್ಸ್ಲಕ್ಕೆ ಬಂದಿಲ್ಲ, ನ್ಯಾಯ ತೀರ್ಪಿಗೆ ಬಂದಿಲ್ಲ. ನಮ್ಮೆಲ್ಲರ ಪಾಪ ಕ್ಷಮಾಪಣೆ ಮಾಡೋದಕ್ಕೋಸ್ಕರ ಬಂದಿನ ಕಡೆದು ಏನ್ ಮಾಡಿದಂತವ? ತನ್ನನ್ನು ತಾನು ತಗ್ಗಿಸಿಕೊಂಡನು. ವ್ಯತ್ಯಸ್ಥಾನ ಒಯ್ಯಲ್ಪಡುವ ಕುರಿಯಂತೆಯೂ ಗುಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು. ಕುದುರೆ ಹೆಚ್ಚಿಗೆ ಬರ್ತದೆ, ಅದು ಏನು ಮಾಡ್ತದ? ಆ ಕುರುಬರು ಹೋಗಿ ಕುರಿ ಕೊಯ್ಲತ್ತದ ಎಷ್ಟು ಹಾಯ್ ಮುಗಿದು ಹಾಗಾಗಿ ಎಷ್ಟೊಂದು ಎಷ್ಟು ಹುಡುಗಿದ್ದು ಹಾಯ್ ಅಂತ ನಮ್ಮ ಪಾಪ ಹೇಳ್ತಾನೆ. ನಾ ಹೇಳ್ತೀನಿ ಮಾತು ಹೇಳ್ತಾನೆ ಬಾಯಿ
ಬಾಯಿ ತೆಗೆಯಲಿಲ್ಲ. ಹಿಂಸೆಯ ಅನ್ಯಾಯದಿಂದ ಕೊಲ್ಲಲ್ಪಟ್ಟನು. ಎಷ್ಟು ಅನ್ಯಾಯದಿಂದ ಕೊಲ್ಲಲ್ಪಟ್ಟನಂತ ನಮ್ಮ ಪಾಪಕ್ಕೋಸ್ಕರ. ಅವ ಎಲ್ಲಿ ಮಾಡಲಿಲ್ಲ, ಅವನ ಬಾಯಿದಾಗ ಎಲ್ಲಿ ಅದ್ಭುತವಾದ ಮಾತೇ ಇರಲಿಲ್ಲ. ಯಾಕಿಲ್ಲ, ತಂದೆ ತಂದೆ ಚಿತ್ತ ನೆರವೇರಿಸಲು ಬಂದನಲ್ಲ, ಅದ ಕಡಿಮೆ ಪರಿಶುದ್ಧನಾಗಿದ್ದನು ಯೇಸು ಕ್ರಿಸ್ತ. ನಮ್ಮ ಜನಗಳ ದ್ರೋಹಗಳ ದಶೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮಲಗಿದರು. ನಮ್ಮ ಕಡೆಯಿಂದ ಎಷ್ಟು ಸಮಯ ಸತ್ತನ ರಕ್ತ ಕೊಟ್ಟರು ಅಂತ ಹೇಳಿ ಜನನೇ ಕರ್ಕೊಂಡ ಒಬ್ಬರೊಬ್ಬ ವಿಚಾರ ಮಾಡಿ ಕಾಗಿಲ್ಲ, ಮನಸ್ಸೇ ಕರಗಿಲ್ಲ. ನಮ್ಮ ಪಾಪ ಕಡೆಯಿಂದ ನಮ್ಮ ಕಡೆಯಿಂದ ನಮ್ಮ ಪಾಪ ಪರಿಹಾರ ಶುದ್ಧ ಮಾಡೋ ಕಡೆಯಿಂದ ಯೇಸು ಕ್ರಿಸ್ತ ರಕ್ತ ಕೊಟ್ಟರು ಅಂತ ಹೇಳಿ ಒಬ್ಬರು ವಿಚಾರ ಮಾಡಿಲ್ಲ. ಸಿಗಬೇಕು ಹಾಕಿ ಮನೆ ಬಂದ್ರೆ ಮಾಡ್ದಂತ ಹೇಳ್ತಾರ ತಂಗಿ. ಏನಂತ? ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೇಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿಟ್ಟಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮರಗಿದರು. ಯಾರು ಮನಸ್ಸ ಮರಗಲಿಲ್ಲ. ಈಗ ನಾವು ಮರಗಲತ್ತಿದ್ದೆವು. ಕ್ವಶನ್ ಮಾರ್ಕ್ ಇದ್ದ ಕಡೆ ಮರಗಲತ್ತೇವೆ. ಇಲ್ಲಿ ಅಂದ್ರೆ ಅವೇ ಮರಗಿಲ್ಲ. ಅಲ್ಲಿ ಅಂದ್ರೆ ಮರಗಿದರು. ಆ ಯೇಸು ಕ್ರಿಸ್ತ ಇದ್ದಿನ ಟೈಮಲ್ಲಿ ಮರಗಿಲ್ಲ ಯಾರು. ಈಗ ನಾವು ಮರಗಲತ್ತಿದ್ದೆವು. ನಾವು ಒಳ್ಳೇದಿಲ್ಲ, ನಾವೆಲ್ಲ ಕಷ್ಟಪಟ್ಟಿದ್ದೇವೆ. ಯಾರ ಕಡೆನೂ ಅಲ್ಲ ಕ್ವಶನ್ ಮಾರ್ಕ್ ಅಲ್ಲ. ಅದು ತಂಗಿ, ಆ ಕ್ವಶನ್ ಮಾರ್ಕ್ ಇದ್ದ ಕಡೆ ನಾವೆಲ್ಲ ಪಶ್ಚಾತ್ತಾಪ ಮಾಡಲಿದ್ದೇವೆ. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟನು. ದುಷ್ಟರು ಪುಷ್ಟರು ಅಂತಂದ್ರೆ ಇದು ಏಸಾಯ ಆ ಟೈಮ್ನ ಹೇಳ. ಯೇಸು ಕ್ರಿಸ್ತ ಹುಟ್ಟು ಬರೋದಕ್ಕಿಂತ 700 ವರ್ಷಕ್ಕಿಂತ ಪೆಲ್ಲ ದುಷ್ಟ ಪುಷ್ಟ ಬರೀ ಕಳ್ಳು. ದುಷ್ಟನಂದ್ರ ಯೇಸು ಕ್ರಿಸ್ತ ನಂಬಲಿಲ್ಲ, ನಾವು ಹೇಳೋದಿಲ್ಲ. ಪುಷ್ಟನಂದ್ರ ನನ್ನ ಇವತ್ತೇ ನನ್ನ ಪರದೇಶಿಯಲ್ಲಿ ಇರ್ವಿ. ದುಷ್ಟನು ಪುಷ್ಟನು ಅಂತೇಳಿ ಕಳ್ಳೂರಿಗೆ ಇಲ್ಲಿ ಏಸಾಯ ಗ್ರಂಥ ಹೇಳ ಹಾಗೆ ಯೆಹೋವನು ಏನಂತೇಳಿ ಇಬ್ಬರು ಕಳ್ಳೂರ್ ಮಧ್ಯದಾಗ ದುಷ್ಟ ಪುಷ್ಟ ಅಂತೇಳಿ ಹರ ನೋಡಿದ್ರು. ದುಷ್ಟ ಪುಷ್ಟರು ಕಳ್ಳೂರ್ ಮಧ್ಯದಾಗ ನೀವು ಸಿಲುಬೆ ಗೆದ್ದಲ್ಪಟ್ಟು ಅಂತೇಳಿ ಹಾಗೇ ಉತ್ತರ ಕೊಟ್ಟರು. ಧರ್ಮಶಾಸ್ತ್ರ ಬರ್ತಿರ್ತಾನೆ ಯೆಹೋವನು. ಯೇಸು ಕ್ರಿಸ್ತಗ ಯೆಹೋವನು ಕೈ ಬಿಡ್ತಿಲ್ಲ ಅಂದ್ರೆ ಆ ಸಿಲುಬೆ ಏನದಲ್ಲ, ಸಿಲುಬೆದಾಗ ಹುಡ್ಯಕ್ಕೆ ಒಂದು ಸಿಸ್ಟಮ್ ಇದ್ದಿತ್ತು. ಯಾವ ಸಿಸ್ಟಮ್ ಅಂತಂದ್ರೆ ಸಿಲುಬೆಗೆ ಹಾಕಬೇಕು, ಅವ ಸತ್ತೂನು ಸರಿಯಾಗಿ ಸಾಯಲು ಹೋದನಲ್ಲ ಮರ್ದಿನ ಅವನಿಗೆ ಕೆಳಗೆ ಇಳಿಸಿ ಕಾಲು ಮುರಿದು ಕೊಲೆಗೆ ಹೂಡಂತ ಸಿಸ್ಟಮ್ ಇದ್ದಿತ್ತು. ಏನಿದ್ದಾಗ ಸಿಲಿಬೆಗೆ ಹಾಕಿದ್ದ ಮೇಲೆ ಸತ್ತೂನು ಇಳಿಸಿ ಮಾಡೋ ಪದ್ಧತಿ ಇದ್ದಿತ್ತು. ಸಾಯಲೇ ಹೋದರು, ಜೀವನೇ ಹೋಗಲೇ ಹೋಯ್ತು ಅಂತಂದ್ರೆ ಯಾವ ಪದ್ಧತಿ ಇತ್ತು? ಕೆಳಗೆ ಇಳಿಸಿ ಕಡಲು ಕಾಲು ಬಂದು ಕೊನೆಗೆ ಗುಳ ಪದ್ಧತಿ ಇತ್ತು. ಆ ಸಿಲುಬೆ ಇದು ಸಿಲುಬೆ, ಯೇಸು ಕ್ರಿಸ್ತನ ಸಿಲುಬೆ. ಹೀಗಾಗಿ ಯೇಸು ಕ್ರಿಸ್ತನ ಜೀವ ಹೋಗಲೇ ಹೋಯ್ತು ಅಂತಂದ್ರೆ ಯೇಸು ಕ್ರಿಸ್ತ ಮತ್ತೊಂದಿಗೆ ವಾಕ್ಯ ಹೇಳ್ತದ. ಯೇಸು ಕ್ರಿಸ್ತನ ಎಲುಬಿಗೆ ಬಿ ಧಕ್ಕೆ ಕೊಡೋದಕ್ಕೆ ಹೇಳ್ತಾರೆ. ಶಾಸ್ತ್ರ ನೆರವೇರಿಸಬೇಕಪ್ಪ ಅಂದ್ರೆ ನೆರವೇರಿಸಲಿಕ್ಕೆ ಬಂದನಲ್ಲ ಯೇಸು ಕ್ರಿಸ್ತ, ಅವ್ನು ಎಲುಬಿಗೆ ಬಿ ಧಕ್ಕೆ ಕೊಡ್ತಾರೆ. ಮತ್ತೊಂದು ವಾಕ್ಯದಾಗ ಹೇಳ್ತಾರೆ, ಆ ಎಲುಬಿ ಧಕ್ಕೆ ಕೊಡೋದು ಇದು ಶಾಸ್ತ್ರ ನೆರವೇರ್ಬೇಕಂದ್ರೆ ಏನ್ ಮಾಡ್ಬೇಕು? ಜೀವ ಹೋಗಲೇಬೇಕು. ಯೇಸು ಕ್ರಿಸ್ತನ ಜೀವ ಹೋಗಲೇಬೇಕು. ಯೇಸು ಕ್ರಿಸ್ತನ ಜೀವ ಯಾಕೆ ಹೋಯ್ತದ? ತಂದೆಯಾದ ದೇವರು ಇವನಿಗೆ ಮೇಲೆ ಕೈ ಬಿಟ್ಟರೆ ಹೋಯ್ತದ. ಕೈ ಬಿಡೋದು ಹೋಗ. ಯೆಹೋವ ದೇವರು ಯೇಸು ಕ್ರಿಸ್ತ ಕೈ ಬಿಟ್ಟರೆ ಇವನ್ ಪ್ರಾಣ ಹೋಯ್ತದ. ಇಲ್ಲಾಂದ್ರೆ ಹೋಗಕ್ ಸಾಧ್ಯ ಇಲ್ಲ. ಇಲ್ಲವೇ ಇಲ್ಲ, ಇಂಪಾಸಿಬಲ್, ಸಾಧ್ಯ ಇದೆ. ಹಾಗಾಗಿ ಏನ್ ಹೇಳ್ತಾರ ಅಂದ್ರ ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ತಂಗಿ? ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ಮಧ್ಯೆ ಅವನು ಹೂಣಿಟ್ಟರು. ಅವನನ್ನು ವ್ಯಾಧಿಗೆ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಅವನು ಪ್ರಾಣ ಒಪ್ಪಿಸಿದ ಮೇಲೆ ಈಗ ನೋಡ್ತಾನ. ಪಾಪದ ನಾವು ಪಶ್ಚಾತ್ತಾಪಟ್ಟು ರಕ್ತ ದಿಕ್ಕಿಸ್ ನಾನು ಒಂದು ಪಶ್ಚಾತ್ತಾಪಟ್ಟು ಯೇಸುವಿನ ಮಾರ್ಗದಾಗ ನಾವು ಎಷ್ಟು ಮಂದಿ ನಡೆದಿದ್ದೇವೆ ನೋಡ್ರಿ.
ಅವ್ರಿಗೆ ನೋಡಿ ಸಂತೋಷ ಪಟ್ಟಿರ್ತಾನಂತ. ಹೆಂಗ್ ಸಂತೋಷ ಪಟ್ಟಿರ್ತಾನಂತ ಚಿರಂಜೀವಿ ಆಗುವನು, ಚಿರಂಜೀವಿ ಆಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಏನಂತ? ನನ್ನ ಸಂಕಲ್ಪ, ತಂದೆ ಸಂಕಲ್ಪ ಯಾರ ಕೈಯಿಂದ ನೆರವೇರುವಂತ? ಮಗನ ಕೈದಿಂದೇ ನೆರವೇರ್ತದೆ. ಮಗನ ಕೈದಿಂದ ನೆರವೇರ ಕೈಯಿಂದೇ ಕೈ ಬಿಟ್ಟಾನ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ರು ಅಂದ್ರೆ ಈ ರೀಸನ್ ಕಡೆಯಿಂದ ಬಿಟ್ಟಿದ್ದ ಮಗನೇ, ನಾನು ಕೈ ಬಿಡೋದು ಹೋಗೋದ ನಿನ್ ಪ್ರಾಣ ಹೋಗ್ತಾ ಇರಲಿಲ್ಲ. ನೀನು ಪ್ರಾಣ ಹೋಗ್ಲೇಬೇಕಾದ್ರೆ ನಾನು ಏನು ಮಾಡ್ಬೇಕು? ನೀನು ಕೈ ಬಿಡಲೇಬೇಕು. ನಾನು ಕೈ ಬಿಟ್ಟು ಅಂತಂದ್ರೆ ಲೋಕಕ್ಕೆ ಮುಕ್ತಿ ಸಿಗ್ತದ. ಈ ಜನರೆಲ್ಲರೂ ನನ್ನ ಮಾರ್ಗಕ್ಕೆ ಬರ್ತಾರ. ನಾವಿಬ್ಬರು ಸಂತೋಷವಾಗಿ ಲೋಕದಲ್ಲಿ ಏನು ಆಲೋಚನೆ ಮಾಡಿದೆವು ಆ ಆಲೋಚನೆ ನೆರವೇರಬೇಕಾದ್ರೆ ಮಗನೇ, ನಾನು ನಿಮ್ಗೆ ಏನ್ ಮಾಡ್ಬೇಕು? ಸ್ವಲ್ಪ ಸಮಯ ಕೈ ಬಿಡಲೇಬೇಕಾದ್ರೆ ಕೈ ಬಿಡ್ತಾನ. ಆ ವಿಷಯ ಅನ್ನೋದ್ರ ಕುರಿತು ದೇವರು ನಾಲ್ಕನೇ ಮಾತೇನಂತ ಹೇಳ್ತಾನ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಡ್ತೀರಿ ಅಂದ್ರೆ ಮಗನೇ, ನನಗೆ ಈ ನಿಂತ ಕಾರಣ ಎಲ್ಲ ಆಗೋದಲ್ಲಿ ಇವು ಕಾರಣದ ಕಡೆ ನನ್ನನ್ನು ಕೈ ಬಿಟ್ಟಿದ ಅಂತ ಹೇಳ್ತಾನೆ. ಮತ್ತ ಯಾಗ ಕೈ ಬಿಟ್ಟನಂತೇಳಿ ಪ್ಲಾನ್ ಹಾಕ್ಯಾನ ದೇವ್ರ, ಯಾಗ ಹಾಕ್ಯಾನಂತೇಳಿ ಪೇತ್ರ ಹೇಳ್ತಾನ. ಏನಂತ? ಪೇತ್ರ ಯಾರೋ ಅನ್ನದ ಧರ್ಮಶಾಸ್ತ್ರದಾಗ ಪೇತ್ರನ ವಿಷಯದಾಗ ಜಕ್ಕರ್ಗೆ ಒಬ್ಬ ಪ್ರವಾದ ಇರ್ತಾನ. ಅವ ಏನು ಬರೀತಾನ? ಒಂದು ಮೊಳಕೆ ನಾಟಿತ್ತು ಬರ್ದಿತ್ತು ಹೋಯ್ತಾನ. ಯಾರು? ಜಕ್ಕರ್ಯ. ಏನಂತ ಹೇಳ್ತಾನ? ಒಂದು ಮೊಳಕೆ ನಾಟಿತ್ತು ಅಂತ ಹೋಯ್ತು. ಹೇಳಿ ಅವ ಹೋಯ್ತಾನ. ಮತ್ತಾಯ ಮುಂದೆ ಹೆಸರು ಬಂದಿದ್ದ ಟೈಮ್ನ ಮತ್ತಾಯ ಏನ್ ಹೇಳ್ತಾನ? ಆ ಮೊಳಕೆಯು ಪೇತ್ರನೇ. ಆ ಮೊಳಕೆ ಯಾರು ಅಂತ? ಪೇತ್ರನೇ ಅಂತ. ಇವ ಪೇತ್ರ ಸಾಮಾನ್ಯನಲ್ಲ. ಇದು ಎಕ್ಸಾಂಪಲ್ ನನಗೆ ಯಾಕೆ ತಗೊಳ್ಳೋದು ಅಂತಂದ್ರೆ ದೊಡ್ಡ ಮಾತಾಡಂತ ಬೈಬಲ್ದಾಗ. ದೊಡ್ಡ ಮಾತಾಡಕ ಕಾರಣ ತಿಳ್ಬೇಕಲ್ಲ. ಸುಮ್ಮನೆ ದೊಡ್ಡ ಮಾತಾಡೋದು ಬರಲ್ಲ. ಏನ್ ದೊಡ್ಡ ಮಾತಾಡೋದು ಪೇತ್ರ ಅಂತಂದ್ರೆ ನೋಡೋರಿ ಮುಂದ ದೊಡ್ಡ ಮಾತಾಡೋದು. ಆ ದೊಡ್ಡ ಮಾತಾಡಕ ಕಾರಣ ಏನಂತಂದ್ರ ಧರ್ಮಶಾಸ್ತ್ರದಾಗ ಜಕ್ಕರೆ ಗ್ರಂಥದಾಗ ಏನ್ ಹೇಳ್ತಾನ ಅಂತಂದ್ರ ಒಂದು ಮೊಳಕೆ ನಾಡ್ತದಂತ ಜಕ್ಕರೆ ಹೇಳ್ಬೇಕಲ್ಲ. ಆ ಮೊಳಕೆನೆ ಪೇತ್ರ ಅಂತ ಮತ್ತ ಹೇಳ್ತಾನ. ಒಂದು ದೊಡ್ಡ ವ್ಯಕ್ತಿ, ಒಟ್ಟು ದೊಡ್ಡ ಗುಣ ಒಂದು ಪೇತ್ರದಿಂದ ಹೇಳ್ತಾನ. ಮೊದಲನೇ ಪೇತ್ರ 1ನೇ ಅಧ್ಯಾಯ 20ನೇ ವಚನದಾಗ ಮುನ್ನೂರ ಒಂದು ಕೂಡ ನಂಬರ್ 301. ಮೊದಲನೇ ಪೇತ್ರ 1ನೇ ಅಧ್ಯಾಯ 20ನೇ ವಚನ. ಆತನು ಜಗತ್ತುತ್ಪತ್ತಿಗೆ ಮೊದಲೇ ನೇಮಿಸಲ್ಪಟ್ಟವನಾಗಿದ್ದು ಕಾಲಗಳಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನು ಜಗತ್ತುತ್ಪತ್ತಿ ಆಗೋಕ್ಕಿಂತ ಮೊದಲೇ ಭೂಮಿ, ಗಗನಮಂಡಲ, ಸೂರ್ಯಮಂಡಲ, ಚಂದ್ರ, ಪಂಚಭೂತಗಳು ಎಲ್ಲ ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ಏನ್ ಮಾಡೋದಂತ ಪ್ಲಾನ್ ಆಗಿರೋದು ಯಾರು? ಯೆಹೋವ. ಏನಂತ? ಜಗತ್ತುತ್ಪತ್ತಿ ಆಗೋದಕ್ಕಿಂತ ಮೊದಲೇ ನೇಮಿಸಲ್ಪಟ್ಟನು. ಏನಂತ? ಅಂತ್ಯಕಾಲದಲ್ಲಿ ನಮಗೋಸ್ಕರ ಪ್ರತ್ಯಕ್ಷನಾಗೋದಕ್ಕೆ ಜಗತ್ತುತ್ಪತ್ತಿ ಆಗೋದಕ್ಕಿಂತ ಮೊದಲೇ ನೇಮಿಸನ. ಇದು ಎಷ್ಟು ಅದ್ಭುತವಾದ ಮತ್ತು ಧರ್ಮಶಾಸ್ತ್ರ ಇಷ್ಟು ಡಿಟೇಲ್ ಆಗಿ ಹೇಳ್ತಾರೆ. ಇಷ್ಟು ಡಿಟೇಲ್ ಆಗಿ ಹೇಳೋದ್ರಿಂದ ನಾವು ತಂದೆ ಬಂದು ಕಾಣಬಹುದು. ಏನಂತ ಜಗತ್ತುತ್ಪತ್ತಿ ಆಗಲಾರದಕ್ಕಿಂತ ಮೊದಲೇ ಯೇಸು ಕ್ರಿಸ್ತನು ಲೋಕಕ್ಕೆ ಬರ್ತಾನ. ಲೋಕಕ್ಕೆ ಬಂದು ಸಿಲುಬೆ ಮೇಲೆ ಪ್ರಾಣ ಬಿಡ್ತಾನ. ಸಿಲುಬೆ ಮೇಲೆ ಪ್ರಾಣ ಬಿಡೋ ಟೈಮ್ ಜಯ ತಗೊಂಡ್ರೆ ಒಬ್ಬರೊಬ್ರು ಹೆಂಗಿರ್ತಾವಂತ, ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ಮತ್ತೆ ನೀನು ಮಕ್ಕಳು ನನ್ನಲ್ಲಿ, ಹಿಂಗ್ ಸಂತೋಷ ಉಲ್ಲಾಸ ಕೊಂಡಿದ್ದ ಆಕಾಶದಾಗ ಮಾಡಿದ್ರು. ಇವನು ನನ್ನ ನೆಚ್ಚಿನ ಮಗನು ಅಂತ ಆಕಾಶವಾಣಿಯಲ್ಲ ಈ ಸಮಯದಾಗೆ ಆಯ್ತು. ಹಂಗೆ ಸಂತೋಷ ಪಡ್ತಾನೆ ಇವಾಗ ಯೇಸು ಕ್ರಿಸ್ತ ನೋಡಿ. ಹಂಗೆ ಯೇಸು ಕ್ರಿಸ್ತ ನೋಡಿ ನಾವು ಸಂತೋಷ ಪಡ್ತಾರೆ. ಯೇಸು ಕ್ರಿಸ್ತ ಯಾರ ಜೊತೆ ಸಂತೋಷ ಅನ್ಕೋತಾನ? ಪವಿತ್ರಾತ್ಮ ಸಂತೋಷ ಅನ್ಕೋತಾನೆ. ಹಿಂಗೆ ಒಬ್ಬರೊಬ್ಬರು ಅವ್ರ ಲಿಂಕ್ ಇರುತ್ತಲ್ಲ, ಒಬ್ಬರು ಬಿಟ್ಟು ಒಬ್ಬರು ಇರ್ತಿಲ್ಲಲ್ಲ. ಆದ್ರೆ ಪ್ರತಿ ಒಂದು ಆದಿಯಲ್ಲಿ ವಾಕ್ಯ ಇತ್ತು. ಆ ವಾಕ್ಯ ದೇವರ ಬಳಿ ಇತ್ತು. ಆ ವಾಕ್ಯನೇ ಶರೀರಧಾರಿಯಾಗಿ ಲೋಕಕ್ಕೆ ಬಂತು. ಆದಿ ಅನಾದಿ ಕಾಲದಿಂದ ಇಲ್ಲಿವರೆಗೆ ಯೇಸು ಕ್ರಿಸ್ತ ಶರೀರಧಾರಿಯಾಗಿ ಬಂದಂತ ಆ ವಾಕ್ಯನೇ ಯೇಸು ಕ್ರಿಸ್ತನ.
ಆ ವಾಕ್ಯನೇ ಏನಂತ ಯೇಸು ಕ್ರಿಸ್ತನಂತ. ಹೀಗಾಗಿ ಏನಂತಂದ್ರೆ ಯೇಸು ಕ್ರಿಸ್ತನಿಗೆ ದೇವ್ರು ಕೈ ಬಿಡ್ಲಕ್ಕೆ ಕಾರಣ ಇದು. ಕೈ ಬಿಡಲೇಬೇಕು, ಕೈ ಬಿಟ್ಟಿದ್ದು ನಿಜ. ಯೇಸು ಕ್ರಿಸ್ತನಿಗೆ ದೇವರು ಯಾಕೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ ಹೇಳಿದ್ದು ನಿಜ, ಸತ್ಯದ. ಕೈ ಬಿಡಲೇಬೇಕಾಗಿತ್ತು. ಯೆಹೋವ ದೇವರು ಕೈ ಬಿಟ್ಟರೆ ಯೇಸು ಕ್ರಿಸ್ತನ ಜೀವ ಹೋಗಿತ್ತು. ಯೆಹೋವ ದೇವರು ಕೈ ಬಿಟ್ಟರೆ ಶಾಸ್ತ್ರ ನೆರವೇರ್ತಿತ್ತು. ಯೆಹೋವ ದೇವರು ಕೈ ಬಿಟ್ಟರೆ ನಮ್ಮೆಲ್ಲರ ಪಾಪ ಮುಕ್ತಿ ಸಿಗ್ತಿತ್ತು, ಈ ಲೋಕಕ್ಕೆ ಮುಕ್ತಿ ಆಗ್ತಿತ್ತು ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಜೀವವುಳ್ಳ ವಾಕ್ಯವನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಜಯ.